ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ದಿವಸ ನಾನು ಇಸ್ಕಾನ್ ಟೆಂಪಲ್ ಹೊಂಟೀನಿ. ಅಲ್ಲೇನಾಗುತ್ತೆ ಗೊತ್ತಿಲ್ಲ, ಬಟ್ ನೋಡೋಮು ಹೋಗಾತೀನಿ. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ, ಅವ ನಡೆಯೋ ದಾರಿಲಿ ಘರಿಗೇನು ಬೆಳೆಯಲ್ಲ. ಜಗ ನಡೆಯಲು ಕಾರಣ ನಾವಲ್ಲ, ಅದನೆಂದಿಗೂ ಮನುಜನು ತಿಳಿಯಲ್ಲ. ಇಲ್ಲಿ ಯಶವಂತಪುರ ಬಸ್ ಸ್ಟಾಪ್ ಅಂತ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತಿ. ಅದ್ರ ಕಾಲಾಗ ನಮ್ಮ ಬಸ್ ಸ್ಟಾಪ್ ಆಗೈತಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂದ್ರೆ ಬೆಂಗಳೂರು ಗೊತ್ತಿರ್ತದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಅಂಡ್ ಸ್ವಲ್ಪ ಜನ ಇಳಕತ್ತಿದ್ರು, ಇಲ್ಲೇ ಇಳಿದು ಹೋದ್ರು. ಅದು ಆದ್ಮೇಲೆ ನಾನು ಸೀದಾ ಟೆಂಪಲ್ಗೆ ಹೋದೆ. ಅಂಡ್ ಅಲ್ಲಿದಿಂದ ನಂದ ಟೆಂಪಲ್ ಜರ್ನಿ ಸ್ಟಾರ್ಟ್ ಆಯ್ತು. ಈ ಟೆಂಪಲ್ ಹೊರಗಿನ ವ್ಯೂ ನೋಡಕ ಸಿಕ್ಕಾಪಟ್ಟೆ ಮಸ್ತ್ ಕಾಣತೈತಿ. ಅಂಡ್ ಇಲ್ಲೆಲ್ಲಾ ಕೆಂಪ ಹೂವಿನ ಗಿಡ ಅದಾವ. ಅಂಡ್ ಇಲ್ಲಿನ ಟೆಂಪಲ್ ನೋಡಕ್ಕೆ ಒಂದ್ ಸ್ವಲ್ಪ ಮಸ್ತ್. ಹಾಗೆ ಮುಂದ್ ಬಂದ್ಮೇಲೆ ಸಿಕ್ಕಾಪಟ್ಟೆ ಜನ ಇಲ್ಲಿ ಫೋಟೋ ತಗೊಳತಿದ್ರ. ನನ್ಗೇನ ತಗೊಳ್ಳೋ ಆಸೆ ಐತಿಲ್ಲ. ಅಂಡ್ ಫಸ್ಟ್ ಇಲ್ಲಿ ಗುಡಿಯೊಳಗ್ ಬಂದ್ಮೇಲೆ ಇದೊಂದ್ ಕಂಬ ಐತಲ್ಲ, ಇದು ನೋಡಕ್ಕೆ ಒಂಥರ ಅದ್ಭುತ ಇದ್ದಂಗ ಇರತ್ತ. ಅದ್ರ ಕಲರ್ ಹಂಗೆ ಟೆಂಪಲ್ ಒಳಗ್ ಹೊಂಟ. ಇಲ್ಲಿ ಸಿಕ್ಕಾಪಟ್ಟೆ ಜನ ಹೊಂಟಿದ್ರ. ಲೈನ್ ಸಿಕ್ಕಾಪಟ್ಟೆ ಉದ್ದ ಹತ್ತದ ತಂದ ನಾನು ಜಲ್ದಿ ಹೊಂಟೆ. ಟೆಂಪಲ್ ನೋಡಕ್ ಒಂಥರ ಕ್ಯೂರಿಯಸ್ ಆಗಿತ್ತು, ಮಸ್ತ್ ಆಗಿತ್ತು. ನಾವು ಅವರಿಂದ ಬೆನ್ ಹತ್ತಿದ. ಆಮೇಲೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಟೆಂಪಲ್ಗೆ ಹೋಗೋದು, ದೇವ್ರ ದರ್ಶನ ಮಾಡೋದು, ದೇವ್ರ ಭಕ್ತಿ ಮಾಡೋದು. ಅಂಡ್ ದೇವ್ರಿದ್ರೆ ಎಲ್ಲ ಇರುತ್ತೆ. ಮೀನ್ಸ್ ಅದೊಂದು ಪಾಸಿಟಿವ್ ಎನರ್ಜಿ. ಅದ್ರ ಕಾಲಾಗ ನನ್ಗ ಸಿಕ್ಕಾಪಟ್ಟೆ ಇಷ್ಟ ದೇವ್ರ ಗುಡಿಗೆ ಹೋಗೋದು. ಅದಕ್ಕೆ ನಾನು ಇವತ್ತು ದೇವ್ರಿಗೆ ಬಂದಿದ್ದೆ. ಗುಡಿ ಒಳಗ್ ಬಂದ ತಕ್ಷಣ ನಾನು ತಿರುಪತಿ ವೆಂಕಟರಮಣ ದೇವ್ರಿಗೆ ದರ್ಶನ ಮಾಡಿದೆ. ಇದು ಪೂರ್ತಿ ವೆಂಕಟರಮಣ ದೇವ್ರದೇ ಗುಡಿ ಇತ್ತು. ಈ ಟೆಂಪಲ್ ಹೊರಗಿನ ನೋಡಕ್ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಐತಿ. ಏನೋ ದೀಪೋತ್ಸವ ನಡೆಯಕತ್ತದ ಬೋರ್ಡ್ ಹಾಕಿದ್ರ. ಇನ್ನೊಂದ್ಸಲ ನಾನು ಯಾವಾಗಾರು ಫ್ಯೂಚರ್ ನಾಗ ಬರ್ಬೋದು. ಇನ್ನೊಂದ್ ಮಂತ್ ಬಿಟ್ಟು ಆ ದೀಪೋತ್ಸವ ನೋಡಾಕ. ದೀಪಾವಳಿ ಸನಿಗೆ ದೀಪೋತ್ಸವ ನಡೀತೈತಿ ಇಲ್ಲಿ. ಈ ದೇವ್ರಿಗೂ ನಮಸ್ಕಾರ ಮಾಡಿ ನಾನ್ ಮೇನ್ ಟೆಂಪಲ್ ಹೊಂಟ. ಅಲ್ಲಿ ಸಿಕ್ಕಾಪಟ್ಟೆ ಜನ ಹಾದಿ ಒಳಗ್ ಫೋಟೋ ತಗೊಳಕತ್ತಿದ್ರ. ಅಂಡ್ ನಾನು ಆದ್ರೂ ತಕೊಳಕಂತ್ರು ಆಗೋದಿಲ್ಲ, ಯಾಕಂದ್ರ ನನ್ಗ ಅಷ್ಟ್ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಇದೇ ಮೇನ್ ಕೃಷ್ಣನ್ ಟೆಂಪಲ್. ಅಂಡ್ ಹಂಗೆ ನಾನು ಸ್ವಲ್ಪ ಅಲ್ಲೇ ಹೊರಗ್ ಅಡ್ಡಾಡಿದೆ ಸ್ವಲ್ಪ. ಆಮ್ಯಾಗ ನಾನು ಟೆಂಪಲ್ ಒಳಗ್ ಹೊಂಟೆ. ನನ್ಗ ಆಲ್ರೆಡಿ ಗೊತ್ತಿತ್ತು ಟೆಂಪಲ್ ನಾಗ ಮೊಬೈಲ್ ಅಲೋ ಇಲ್ಲ ಅಂತಂದ. ಹಂಗೆ ನನ್ನ ತಗೊಂಡ್ ಹೋಗಿದ್ದೆ. ಫೈನಲಿ ದೇವ್ರ ದರ್ಶನ ಆಯ್ತು. ನಾನ್ ಟೆಂಪಲ್ ಬಿಟ್ಟು ಹೊರಗೆ ಬರಾಕತ್ತೆ. ಇಲ್ಲಿ ಹೊರಗೆ ಸಿಕ್ಕಾಪಟ್ಟೆ ಬಜಾರ್ ತರ ಇರುತ್ತೆ. ಕೃಷ್ಣನ್ ರಿಲೇಟೆಡ್ ಬುಕ್ಸ್ ಎಲ್ಲ ಥಿಂಗ್ಸ್ ಎಲ್ಲ ಸಿಗ್ತೈತಿ. ಅದ್ರ ಬಗ್ಗೆ ನಾನು ತಿಳ್ಕೊಳಕ ಕೆಳಗೆ ಬಂದೆ. ಇಲ್ಲಿ ಇದು ಒಂಥರ ವಿಚಿತ್ರ. ಇಲ್ಲಿ ಮನುಷ್ಯ ಯಾವ ತರ ಹುಟ್ಟಿದಾನ, ಯಾವ ತರ ಅವನ ವಯಸ್ಸಾದ್ಮೇಲೆ ಯಾವ ತರ ಇರ್ತಾನ, ಅದ್ರ ಪೂರ್ತಿ
ಒಂಥರ ಮೈಂಡ್ ಮ್ಯಾಪ್ ಥರ ಇಲ್ಲಿ ಸ್ಟ್ರಕ್ಚರ್ ಇದ್ದು. ಇವೆಲ್ಲ ಗುಡಿ ಕಟ್ಟೋದು ನಿರ್ಮಾಣ ಸ್ಥಾಪನಾ ಸಂಸ್ಥೆ ಯಾವುದು ಅದ್ರ ಬಗ್ಗೆ ಸ್ವಲ್ಪ ಕೊಟ್ಟಿದ್ರು, ಓದಿದೆ ಹಾಗೆ ಮುಂದೆ ಹೋದೆ. ಇಲ್ಲಿ ಪ್ರಸಾದ ತಗೊಳಕ್ ಬಂದೆ. ಸಿಕ್ಕಾಪಟ್ಟೆ ಕ್ಯೂ ಇರ್ತದಂತ ಮಾಡಿದ್ದೆ, ಕ್ಯೂ ಇದ್ದಿತ್ತಿಲ್ಲ. ಪ್ರಸಾದ ಅಂದ್ರೆ ಅದೊಂದು ಥರ ನನ್ಗೆ ಭಾಳ ಇಷ್ಟ ಇಲ್ಲಿ ಪ್ರಸಾದ. ಏನೋ ಕಿಚಡಿ ಮಾಡಿದ್ರು ತಿಂದೆ. ಹಂಗೆ ಒಂದು ರೌಂಡ್ ನಡೆಸ್ದೆ ಎಲ್ಲ ಕಡೆ. ಆಮೇಲೆ ಇಲ್ಲೆಲ್ಲರೂ ಫೋಟೋ ತಗೋತಾರೆ. ಮೇನ್ ಫೋಟೋ ಸ್ಪಾಟ್ ಇಲ್ಲಿ ಇಸ್ಕಾನ್ ಒಳಗೆ. ನಾನು ತಗೊಂಡೆ ಒಂದೆರಡು ಫೋಟೋ. ಆ್ಯಂಡ್ ಫೈನಲಿ ನಂದು ಟೆಂಪಲ್ ಜರ್ನಿ ಮುಗೀತು. ಆ್ಯಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇಲ್ಲಿ ವ್ಯೂ ಆಗಿದೆ. ಇದು ಇಸ್ಕಾನ್ ಟೆಂಪಲ್ ಇವತ್ತಿನ ಫಸ್ಟ್ ಲಾಗ್ ಆಗಿತ್ತು ಟೆಂಪಲ್ಗೆ ಹೋಗೋದು. ಆ್ಯಂಡ್ ಇವತ್ತಿಗೆ ಇಷ್ಟೇ. ಮತ್ತು ಇನ್ನೊಂದು ಲಾಗ್ ಒಳಗೆ ಸಿಗೋಮು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.